ಹಾಯ್ ಹಲೋ ಸ್ನೇಹಿತರೆ, ಇವತ್ತು ನಾವು ಭಾರತದ ನಯಾಗರ ಫಾಲ್ಸ್ ಎಂದೇ ಕರೆಯಲ್ಪಡುವಂಥ ಗೋಕಾಕ್ ಜಲಪಾತಕ್ಕೆ ಭೇಟಿ ನೀಡಿದ್ದೇವೆ. ಅಮೆರಿಕ ದೇಶದ ನಯಾಗರ ಜಲಪಾತವನ್ನು ಹೋಲುವುದರಿಂದ ಇದನ್ನು ಭಾರತದ ನಯಾಗರ ಜಲಪಾತ ಎಂದು ಕರೆಯಲಾಗುತ್ತದೆ. ಈ ಜಲಪಾತ ನಯಾಗರ ಜಲಪಾತವನ್ನೇ ಹೋಲುತ್ತದೆ. ಅಷ್ಟು ಅಗಲವಾಗಿ ಈ ಜಲಪಾತ ಮೇಲಿನಿಂದ ಧುಮ್ಮಿಕ್ಕುತ್ತದೆ. ಈ ಜಲಪಾತವನ್ನು ನೋಡುವುದೇ ಒಂದು ಸೌಭಾಗ್ಯ ಎಂದು ಹೇಳಬಹುದು. ಇದು ಕರ್ನಾಟಕ ರಾಜ್ಯದ 2ನೇ ಅತಿ ದೊಡ್ಡ ಜಲಪಾತ ಎಂದು ಕರೆಯಲ್ಪಡುತ್ತದೆ. ಈ ಜಲಪಾತವು ಬೆಳಗಾವಿ ಜಿಲ್ಲೆಯ ಗೋಕಾಕ್ದಿಂದ ಸುಮಾರು 6 ಕಿಲೋಮೀಟರ್ ಅಂತರದಲ್ಲಿದೆ. ಈ ಜಲಪಾತವನ್ನು ಘಟಪ್ರಭಾ ನದಿಯು ಉಂಟು ಮಾಡಿದೆ. ಇದು ಸುಮಾರು 180 ಅಡಿಯಿಂದ ಧುಮ್ಮಿಕ್ಕುತ್ತದೆ. ವರ್ಷದಲ್ಲಿ ಜೂನ್ ತಿಂಗಳಿನಿಂದ ಆರಂಭವಾಗಿ ಡಿಸೆಂಬರ್ವರೆಗೂ ಈ ಜಲಪಾತ ಹರಿಯುವುದು ಸರ್ವೇ ಸಾಮಾನ್ಯ. ಈ ಜಲಪಾತ ನೋಡಲು ಬಂದವರಿಗೆ ಅಡ್ಡಲಾಗಿ ಇರುವಂಥ ಒಂದು ತೂಗು ಸೇತುವೆ ಸಹ ಇದೆ. ಅದು ಸಹ ಉತ್ತಮವಾಗಿದೆ. ಅದನ್ನು ಸಹ ನೀವು ನೋಡಬಹುದಾಗಿದೆ. ಅಲ್ಲದೆ ಜಲಪಾತದ ಪಕ್ಕದಲ್ಲಿ ಇರುವಂಥ ಹಳೆಯ ಕಾಲದ ವಿದ್ಯುತ್ ಉತ್ಪಾದನಾ ಕೇಂದ್ರವೂ ಸಹ ಇಲ್ಲಿದ್ದು, ಇದನ್ನು 1887ರಲ್ಲಿ ಮೊದಲ ಬಾರಿಗೆ ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ. ಅಲ್ಲದೆ ಪುರಾತನ ಕಾಲದ ಮಹಾಲಿಂಗೇಶ್ವರ ದೇವಸ್ಥಾನವೂ ಸಹ ಅತ್ಯಾಕರ್ಷಕವಾಗಿದ್ದು ಎಲ್ಲರ ಕಣ್ಮನವನ್ನು ಸೆಳೆಯುವಂತಿದೆ. ಜಲಪಾತದ ಅನತಿ ದೂರದಲ್ಲಿರುವಂಥ ಈ ದೇವಸ್ಥಾನದಲ್ಲಿ ಹಳೆಯ ಕಾಲದ ವಾಸ್ತುಶಿಲ್ಪದ ಶೈಲಿಯಲ್ಲಿ ಈ ದೇವಾಲಯವನ್ನು ಕಟ್ಟಲಾಗಿದೆ. ಈ ದೇವಾಲಯದಲ್ಲಿ ಪುರಾತನ ಕಾಲದ ದೇವರುಗಳು ಇದ್ದು ಅವುಗಳನ್ನು ಸಹ ನಾವು ಕಾಣಬಹುದಾಗಿದೆ. ಒಟ್ಟಿನಲ್ಲಿ ಗೋಕಾಕ್ ಜಲಪಾತಕ್ಕೆ ಭೇಟಿ ನೀಡಿದವರು ಹಚ್ಚ ಹಸಿರಿನಿಂದ ಕಂಗೊಳಿಸುವಂಥ ನಿಸರ್ಗದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುವುದು ಅಷ್ಟೇ ಅಲ್ಲದೆ ಜಲಪಾತದ ಭೋರ್ಗರೆತವನ್ನು ಸಹ ರುದ್ರ ರಮಣೀಯವಾಗಿ ಹರಿಯುವಂಥ ನೀರಿನ ರಭಸವನ್ನು ಸಹ ನೋಡಲು ಕಾಣಸಿಗುತ್ತದೆ. ಒಟ್ಟಿನಲ್ಲಿ ಮಳೆಗಾಲದ ಸಮಯದಲ್ಲಿ ಈ ಜಲಪಾತಕ್ಕೆ ಭೇಟಿ ನೀಡುವುದು ಅತ್ಯಂತ ಸೂಕ್ತ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಮಳೆಗಾಲದಲ್ಲಿ ಹರಿದು ಬರುವುದರಿಂದ ಮಳೆಗಾಲದಲ್ಲಿ ಈ ಜಲಪಾತಕ್ಕೆ ಭೇಟಿ ನೀಡುವುದು ಸೂಕ್ತವೆನಿಸುತ್ತದೆ. ಅಲ್ಲದೆ ಗೋಕಾಕ್ ಟೆಕ್ಸ್ಟೈಲ್ ಕಾರ್ಖಾನೆಯನ್ನು ಸಹ ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ಅಲ್ಲದೆ ಅಲ್ಲೇ ಸಮೀಪದಲ್ಲಿರುವಂಥ ಗುಡಿಯು ಸಹ ಪುರಾತನ ಕಾಲದ ಗುಡಿಯನ್ನು ಸಹ ನೀವು ಕಣ್ತುಂಬಿಕೊಳ್ಳಬಹುದು. ನಿಸರ್ಗದ ಮಧ್ಯದಲ್ಲಿ ಹರಿಯುವಂಥ ಈ ಜಲಪಾತವನ್ನು ಕುಟುಂಬ ಸಮೇತ ಸವಿಯಬಹುದಾಗಿದೆ. ಈ ಜಲಪಾತಕ್ಕೆ ಘಟಪ್ರಭಾದಿಂದ ಸಾರಿಗೆ ವ್ಯವಸ್ಥೆ ಉತ್ತಮವಾಗಿದ್ದು ಬೆಳಗ್ಗಿನ 6 ಗಂಟೆಯಿಂದ ರಾತ್ರಿ 7:30ವರೆಗೂ ಈ ಜಲಪಾತವನ್ನು ನೋಡಬಹುದಾಗಿದೆ. ಈ ಜಲಪಾತದ ಸುತ್ತಮುತ್ತಲಿನಲ್ಲಿ ಇರುವಂಥ ಪ್ರೇಕ್ಷಣೀಯ ಸ್ಥಳಗಳನ್ನು ಸಹ ನೀವು ಕಣ್ತುಂಬಿಕೊಳ್ಳಬಹುದು. ಅವುಗಳೆಂದರೆ ಹಿಡಕಲ್ ಡ್ಯಾಮ್, ಇದನ್ನು ರಾಜ ಲಕ್ಷ್ಮಗೌಡ ಡ್ಯಾಮ್ ಎಂದು ಸಹ ಕರೆಯುತ್ತಾರೆ.
ಅಲ್ಲದೆ ಸಾಂಗ್ಲಿಗೂ ಸಹ ನೀವು ಭೇಟಿ ನೀಡಬಹುದು, ಅಲ್ಲದೆ ಬೆಳಗಾವಿಗೂ ಸಹ ನೀವು ಭೇಟಿ ನೀಡಬಹುದಾಗಿದೆ. ಒಟ್ಟಿನಲ್ಲಿ ಈ ಜಲಪಾತವನ್ನು ನೀವು ಸಹಿತ ಮಳೆಗಾಲದಲ್ಲಿ ಒಮ್ಮೆ ಭೇಟಿ ನೀಡಿ ಕಣ್ತುಂಬಿಕೊಳ್ಳುವುದು ಉತ್ತಮ ಎಂದು ನಮ್ಮ ಅಭಿಪ್ರಾಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ. निकलते नहीं है, ज्यादा हो गया पानी। पानी उसकी मारती खाली है, रुकता नहीं है। ये जो पानी मारती खाली है, रुकता नहीं, दिखा दो नीचे पड़ते पानी है। हमारा गाँव चल का खड्डे में नहीं खड़ा है।